ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಬುಧವಾರ ಸಂಜೆ ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ರು. ಮಣಿಪಾಲ್ ಆಸ್ಪತ್ರೆಗೆ ಐಸಿಯುನಲ್ಲೇ ಅವರನ್ನ ಇಡಲಾಗಿತ್ತು. ಹಾಗೆ ವೈದ್ಯರ ವಿಶೇಷ ತಂಡ ಅವರನ್ನ ನಿಗಾ ವಹಿಸಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗೆ ಉಸಿರಾಟದ ಸಮಸ್ಯೆ ಕೂಡ ತೀವ್ರವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಮಣಿಪಾಲ್ ಹಾಸ್ಪಿಟಲ್ಗೆ ಬುಧವಾರ ಸಂಜೆ ಶಿಫ್ಟ್ ಮಾಡಿದ್ರು. ಬುಧವಾರ ರಾತ್ರಿ ಆಸ್ಪತ್ರೆಗೆ ದಾಖಲಾಗಿದ್ರು 85 ವರ್ಷದ ಚೆನ್ನಮ್ಮ. ಅವರನ್ನ ಐಸಿಯುನಲ್ಲೇ ಇಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಾಜಿ ಪ್ರಧಾನಿಗಳಿಗೆ ಪತ್ನಿ ವಿಯೋಗ ಉಂಟಾಗಿದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮ ಮೃತಪಟ್ಟಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ 85 ವರ್ಷದ ಚೆನ್ನಮ್ಮ ನಿಧನರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ಇವರು ದಾಖಲಾಗಿದ್ರು. ಬುಧವಾರ ರಾತ್ರಿ ಕಳೆದ 4 ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ರು ಚೆನ್ನಮ್ಮ. ಆದರೆ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ನಿನ್ನೆ ನಾವು ಇದೇ ವಿಚಾರವಾಗಿ ಮಾತಾಡಿದ್ವಿ. ಅಂದರೆ ಗಂಭೀರವಾಗಿ ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇತ್ತು. ಆದರೆ ಇದೀಗ ದುಃಖದ ಸಂಗತಿ, ವಿಧಿವಶರಾಗಿದ್ದಾರೆ ಚೆನ್ನಮ್ಮನವರು. ಏನಿದೆ ಹೆಚ್ಚಿನ ಮಾಹಿತಿ ಈ ಬಗ್ಗೆ? ಹೆಚ್ಚಿನ 4 ದಿನಗಳ ಹಿಂದೆ ಚೆನ್ನಮ್ಮ ಆಸ್ಪತ್ರೆ ದಾಖಲಾಗುವಂತ ವೇಳೆಯಲ್ಲಿ ಅಂತ ಏನು ಆತಂಕದ ಪರಿಸ್ಥಿತಿ ಇಲ್ಲ ಅನ್ನೋಂತ ಮಾಹಿತಿ ಇತ್ತು. ಸ್ವಲ್ಪ ಮಟ್ಟಿಗೆ ಉಸಿರಾಟದ ಸಮಸ್ಯೆ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಚೇತರಿಸ್ಕೊಳ್ತಾರೆ. 2 ದಿನ ಆಸ್ಪತ್ರೆಯಲ್ಲಿದ್ದು ನಂತರ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋಂತ ಮಾಹಿತಿಯನ್ನ ಆಸ್ಪತ್ರೆ ಮೂಲದವರು ಕೊಟ್ಟಿದ್ರು, ಕುಟುಂಬ ಮೂಲದವರು ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೇನೆ ಅವರು ನಿಧನರಾಗಿದ್ದಾರೆ ಅನ್ನೋಂತ ಮಾಹಿತಿ ಲಭ್ಯ ಆಗಿದೆ. ಇಡೀ ಕುಟುಂಬ ದುಃಖದಲ್ಲಿ ಇದೆ ಈ ಸಂದರ್ಭದಲ್ಲಿ. ಯಾಕಂದ್ರೆ ಅವರು ಗುಣಮುಖರಾಗಿ ವಾಪಸ್ ಬರ್ತಾರೆ ಅಂತ ನಿರೀಕ್ಷೆ ಎಲ್ರಿಗೂ ಕೂಡ ಇತ್ತು. ಅವ್ರ ಕುಟುಂಬದಲ್ಲಿ ದೇವೇಗೌಡರ ಆದಿಯಾಗಿ ಎಲ್ಲರೂ ಕೂಡ ಹೋಗಿ ಅವ್ರನ್ನ ನೋಡ್ಕೊಂಡ್ ಬಂದಿದ್ರು, ಚೇತರಿಸ್ಕೊಳ್ತಾ ಇದಾರೆ ಅಂತ ಒಂದು ವಿಶ್ವಾಸ ಇತ್ತು. ದೇವರಲ್ಲಿ ಅಪಾರ ನಂಬಿಕೆ ಇದ್ದ ಕಾರಣಕ್ಕಾಗಿ ಖಂಡಿತ ಅವರು ವಾಪಸ್ ಬರ್ತಾರೆ ಅಂತ ದೇವರು ಮೊರೆ ಹೋಗಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಚೆನ್ನಮ್ಮ ಅಂದ್ರೆ ಇಡೀ ಕುಟುಂಬಕ್ಕೆ ಒಂದು ರೀತಿ ಆಧಾರ ಸ್ತಂಭ ಅನ್ನೋ ರೀತಿಯಲ್ಲಿ ಇದ್ರು. ಅವರು ಇಡೀ ಕುಟುಂಬವನ್ನು ಅವ್ರು ನಿಭಾಯಿಸಿದ ರೀತಿ, ಈ ಕುಟುಂಬದಲ್ಲಿ ಬಹುತೇಕ ಎಲ್ಲರೂ ಕೂಡ ರಾಜಕೀಯದಲ್ಲಿ ಬ್ಯುಸಿ ಆಗಿದ್ರೆ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ಕೊಂಡ್ ಬಂದಂತ ಗಟ್ಟಿಗಿತ್ತಿ ಅಂತ ಹೇಳ್ಬೋದು ಚೆನ್ನಮ್ಮ ಅವ್ರನ್ನ. ಅಷ್ಟರ ಮಟ್ಟಿಗೆ ದೇವೇಗೌಡರ ಆ ಜಮಾನದಿಂದ ಹಿಡಿದು ಮೊನ್ನೆವರೆಗೂ ಸಹಿತ ಇಡೀ ಕುಟುಂಬದಲ್ಲಿ ಎಲ್ಲವನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ಕೆಲಸವನ್ನ ಚೆನ್ನಮ್ಮ ಮಾಡ್ಕೊಂಡ್ ಬರ್ತಾ ಇದ್ರು. 85-86 ವರ್ಷ ವಯಸ್ಸಿನವರೆಗೂ ಸಹಿತ ಅತ್ಯಂತ ಜೀವನವನ್ನ ನಡೆಸಿ ಎಲ್ರಿಗೂ ಮಾದರಿ ಆಗೋ ರೀತಿಯಲ್ಲಿ ನಡ್ಕೊಂಡ್ ಬಂದಂತ ಚೆನ್ನಮ್ಮ ಇವತ್ತು ಇಲ್ಲ ಅನ್ನೋಂತ ಮಾಹಿತಿ ಇಡೀ ರಾಜ್ಯಕ್ಕೆ ದುಃಖವನ್ನ ಆವರಿಸುವಂತೆ ಮಾಡಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಇದು ಯಾವುದು ಬಂದಿಲ್ಲ. ಎಲ್ಲಿ ಅಂತ್ಯಕ್ರಿಯೆ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಹಿತಿ ಕೊಡ್ಬೋದು. ಕುಟುಂಬದವರೆಲ್ಲ ಮಾಹಿತಿಯನ್ನ ಕೊಡ್ಬೋದು. ಒಂದು ಮಾಹಿತಿ ಮೂಲದ ಪ್ರಕಾರ ಹರದನಹಳ್ಳಿ ಅವ್ರ ಮೂಲ, ಹಾಗಾಗಿ ಅಲ್ಲಿಯೇ ತಗೊಂಡೋಗಿ ಅಂತ್ಯಕ್ರಿಯೆಯನ್ನ ಮಾಡಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಅದು ಯಾವುದಕ್ಕೂ ಕೂಡ ಕುಮಾರಸ್ವಾಮಿ ಅವರ ಅಥವಾ ಅವ್ರ ಕುಟುಂಬದವರು ಯಾರಾದ್ರೂ ಇದನ್ನ ಸ್ವಲ್ಪ ಹೊತ್ತಿನಲ್ಲಿ ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡ್ಬೋದು, ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಕುಟುಂಬದವರೆಲ್ಲರೂ ಕೂಡ ಆಸ್ಪತ್ರೆ ಹತ್ರ ಧಾವಿಸ್ತಾ ಇದ್ದಾರೆ. ಅವರ ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ. ಅವರಲ್ಲಿ ಎಲ್ಲರೂ ಕೂಡ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆಸ್ಪತ್ರೆಗೆ ಯಾರು ಬರಬೇಡಿ, ಕಷ್ಟ ಆಗತ್ತೆ, ಅಲ್ಲಿ ನೋಡ್ಲಿಕ್ಕೆ ಆಗಲ್ಲ, ಕಷ್ಟ ಆಗತ್ತೆ, ಬೇರೆ ಕಡೆ ಕರ್ಕೊಂಡ್ ಬರ್ತೀವಿ ಅನ್ನೋಂತ ಮಾಹಿತಿನೂ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನೊಂದ್ ಸ್ವಲ್ಪ ಹೊತ್ತಿನಲ್ಲಿ ಅಂತಿಮ ದರ್ಶನಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ, ಇನ್ನಿತರ ಮಾಹಿತಿಯನ್ನ ಅವರು ಕುಟುಂಬ ಮೂಲದವರೇ ಕೊಡುವಂತ ಸಾಧ್ಯತೆ ಇದೆ. ಈಗ ಸ್ವಲ್ಪ ಹೊತ್ತಿನ ಹಿಂದೆ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ನಿಧನ ಆಗಿದೆ. ಮುಂದಿನ ತೀರ್ಮಾನವನ್ನು ಕುಟುಂಬದವರೇ ತೆಗೆದುಕೊಳ್ತಾರೆ, ಅಲ್ಲಿವರೆಗೆ ವೇಟ್ ಮಾಡ್ಬೇಕು ಅಂತ ಹೇಳಿ ಆಸ್ಪತ್ರೆ ಮೂಲದವರು ಕೂಡ ಹೇಳ್ತಾ ಇದ್ರು. ಜನಾರ್ದನ್, ಈಗ ಮತ್ತೊಂದ್ ಕಡೆ ದಾಂಪತ್ಯ ಅಂತ ಅಂದ್ರೆ ದೇವೇಗೌಡರು ಹಾಗೆ ಚೆನ್ನಮ್ಮನವರ ಹಾಗೆ ಇರಬೇಕು ಅನ್ನೋದು ಎಲ್ಲರ ಮಾತು. ಅವರ ದಾಂಪತ್ಯದ ಬಗ್ಗೆ ಹೇಳೋದಾದ್ರೆ, ಯಾಕಂದ್ರೆ ಈ ಹಿಂದೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ, ಯಾರು ನಿಮ್ಗೆ ಇನ್ಸ್ಪಿರೇಷನ್ ಜೀವನವನ್ನು ನಡೆಸೋದಕ್ಕೆ ಅಂತ ಹೇಳಿದಾಗ ಅವರು ಕೂಡ ಅವರ ಅಜ್ಜಿಯ ವಿಚಾರಗಳನ್ನ ಒಂದಷ್ಟು ಉಲ್ಲೇಖವನ್ನ ಮಾಡಿರ್ತಾರೆ. ಹೀಗಾಗಿ ಇವರ ದಾಂಪತ್ಯದ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಅವರು ಸಪೋರ್ಟಿವ್ ಆಗಿ ಇದ್ರು ದೇವೇಗೌಡರಿಗೆ ಅಂತ? ಶಿಕ್ಷಣ 1954-55 ಆ ರೀತಿಯಲ್ಲಿ ಮದುವೆ ಆಗಿದ್ದಂಥವ್ರು ಇವರಿಬ್ಬರು ಸಹಿತ.
ದೇವೇಗೌಡರಿಗೆ ಒಂದು 21 ವರ್ಷ ಆಗಿರುವಂತ ಸಂದರ್ಭದಲ್ಲಿ ಮದುವೆ ಆಗ್ತಾರೆ. ಅವತ್ತಿನಿಂದ ಇವತ್ತಿನವರೆಗೂ ಸಹಿತ ಅವರ ಜೀವನವನ್ನ ನಡ್ಕೊಂಡ್ ಬಂದ್ರೆ ಎಂತವ್ರಿಗೂ ಕೂಡ ಆಶ್ಚರ್ಯ ಆಗತ್ತೆ. ಅಷ್ಟು ಅನ್ಯೋನ್ಯವಾಗಿ ಇಡೀ ಕುಟುಂಬವನ್ನ ನಿಭಾಯಿಸ್ಕೊಂಡು ಬರುವಂತ ರೀತಿ, ಇಡೀ ಸಂಸಾರವನ್ನ ಸರಿದೂಗಿಸ್ಕೊಂಡು ಹೋಗುವಂತ ರೀತಿ, ಇದೆಲ್ಲವೂ ಕೂಡ ಎಲ್ರಿಗೂ ಕೂಡ ಮಾದರಿ ಆಗುತ್ತದೆ. ಒಂದು ಸಂದರ್ಭದಲ್ಲಿ 2001 ಫೆಬ್ರವರಿ 21 ಅಂತ ಅನ್ಸತ್ತೆ ಬಹುಶಃ ಅವ್ರ ಮೇಲೆ ಆಸಿಡ್ ದಾಳಿ ಆಗ್ಬಿಡತ್ತೆ. ಚೆನ್ನಮ್ಮ ಅವ್ರ ಮೇಲೆ ಆಸಿಡ್ ದಾಳಿ ಆಗತ್ತೆ. ರಾಜಕೀಯ ಕಾರಣಕ್ಕೂ, ಕುಟುಂಬದ ಒಳಗಡಿನ ಆಸ್ತಿ ವಿಚಾರ ಕಾರಣಕ್ಕೂ, ಯಾವ್ದು ಕಾರಣಕ್ಕಾಗಿ ದೇವೇಗೌಡರ ತಮ್ಮನ ಮಗ ಲೋಕೇಶ್ ಅಂತೇಳಿ ಬಸವೇಗೌಡ ಅವ್ರ ಮಗ ಅವರು ಬಂದು ಏಕಾಏಕಿಯಾಗಿ ಈಶ್ವರ ದೇವಸ್ಥಾನದಿಂದ ಹರದನಹಳ್ಳಿಯಲ್ಲಿ ಬರುವಂತ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅವ್ರ ಮೇಲೆ ಆಸಿಡ್ ಅನ್ನ ದಾಳಿ ಮಾಡ್ಬಿಡ್ತಾನೆ. ಈ ಸಂದರ್ಭದಲ್ಲಿ ಚೆನ್ನಮ್ಮ ಜೊತೆಯಲ್ಲಿ ಭವಾನಿ ಅವರು ಕೂಡ ಇದ್ರು. ಭವಾನಿ ಅವರಿಗೂ ಸ್ವಲ್ಪ ಸಣ್ಣ ಮಟ್ಟ ಗಾಯಗಳಾಗತ್ತೆ. ಚೆನ್ನಮ್ಮ ಅವ್ರ ಪರಿಸ್ಥಿತಿ ಅಂತೂ ತುಂಬಾ ತೀವ್ರವಾಗಿರುತ್ತೆ. ಆ ಸಂದರ್ಭದಲ್ಲಿ ಬೆಂಗಳೂರಿಗೆ ತಕ್ಷಣ ಕರ್ಕೊಂಡ್ಬಂದು ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾರೆ. ಆನಂತರ ಅವರು ಚೇತರಿಸ್ಕೊಳ್ತಾರೆ. ಇಡೀ ಕುಟುಂಬ ಅವತ್ತು ಆತಂಕಕ್ಕೆ ಒಳಗಾಗ್ಬಿಟ್ಟಿತ್ತು, ಈ ರೀತಿ ಆಯ್ತಲ್ಲ ಅಂತೇಳಿ. ಆದ್ರೆ ಅವತ್ತು ಎಸ್.ಎಂ. ಕೃಷ್ಣ ಅವರಿಗೆ ದೇವೇಗೌಡರು ಪತ್ರವನ್ನ ಬರೀತಾರೆ, ಚೆನ್ನಮ್ಮ ಅವರು ಹೀಗೆ ಹೇಳ್ತಾ ಇದ್ದಾರೆ ಅಂತೇಳಿ. ಅಂದ್ರೆ ಆಸಿಡ್ ದಾಳಿ ಆಗಿದೆ, ನನ್ನ ಮೇಲೆ ಮಾಡಿದ್ದಾರೆ ನಿಜ, ಆದ್ರೆ ಅವ್ರ ಮೇಲೆ ಯಾವುದೇ ರೀತಿಯ ಕಠಿಣ ಕ್ರಮ ತೆಗೆದುಕೊಳ್ಳೋದು ಬೇಡ. ನಮ್ಮ ಕುಟುಂಬದವರೇ ಒಬ್ರು ಅವರು ಯಾವ್ದೋ ಕಾರಣಕ್ಕಾಗಿ ಮಾಡಿರ್ಬೋದು, ಅದನ್ನ ನಾವು ಕ್ಷಮಿಸಿ ಬಿಡ್ತೀವಿ ಅನ್ನೋ ಮಾತನ್ನ ಚೆನ್ನಮ್ಮ ಅವರು ಹೇಳಿದ್ದಾರೆ ಅಂತ ವಿಚಾರವನ್ನ ಪತ್ರ ಮುಖ್ಯವಾಗಿ ದೇವೇಗೌಡರು ಎಸ್.ಎಂ. ಕೃಷ್ಣ ಅವರಿಗೆ ತಿಳಿಸ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಕ್ಷಮಾಗುಣ ಇರುವಂತಹ ತಾಯಿಯಾಗಿದ್ರು ಚೆನ್ನಮ್ಮ. ಇಡೀ ಕುಟುಂಬವನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಸಮಸ್ಯೆ ಆದಾಗ ಕ್ಷಮಿಸಿ ಅದನ್ನ ಹೇಗೆ ಸರಿಪಡಿಸ್ಬೇಕು, ಈ ರೀತಿ ಹಲವಾರು ಪ್ರಯತ್ನಗಳನ್ನ ಅವ್ರು ಯಾವತ್ತೂ ಕೂಡ ಕುಟುಂಬದಲ್ಲಿ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇ ಕಾರಣಕ್ಕಾಗಿ ಚೆನ್ನಮ್ಮ ಅಂದ್ರೆ ಇಡೀ ಕುಟುಂಬಕ್ಕೂ ಕೂಡ ಅಚ್ಚುಮೆಚ್ಚು. ಪ್ರತಿಯೊಬ್ರು ಸಹಿತ ಬಂದವರು ಚೆನ್ನಮ್ಮನ ಜೊತೆಯಲ್ಲಿ ಒಂದಷ್ಟು ಕ್ಷಣ ಕಾಲ ಕಳೆದೇ ಹೋಗುವಂತ ಸಂಪ್ರದಾಯ ಅವ್ರ ಮನೇಲಿತ್ತು. ಕುಮಾರಸ್ವಾಮಿ ಅವರಂತೂ ಮನೆಯಿಂದ ಹೊರಡುವಾಗ ಪ್ರತಿ ಸಾರಿನೂ ಅವ್ರಿಗೆ ತಾಯಿಗೆ ನಮಸ್ಕಾರ ಮಾಡಿನೇ ಹೊರಡುವಂತ ಒಂದು ಸಂಪ್ರದಾಯವನ್ನ ಬಳಸ್ಕೊಂಡ್ಬಿಟ್ಟಿದ್ರು. ಅಷ್ಟರ ಮಟ್ಟಿಗೆ ಇಡೀ ಕುಟುಂಬವನ್ನ ನಡ್ಕೊಳ್ತಾ ಇದ್ದವರು ಇವತ್ತು ಅನ್ನುವಂತ ವಿಚಾರ ಅತ್ಯಂತ ದುಃಖಕರ ವಿಚಾರ. ಮುಂದೆ ಅಂತ್ಯ ಸಂಸ್ಕಾರ ಇನ್ನಿತರ ವಿಚಾರಗಳು ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗ್ಲಿಕ್ಕಿದೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.